ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸರ್, ಧರ್ಮಸ್ಥಳದಲ್ಲಿ ಬಿಜೆಪಿ ದೊಡ್ಡ ಸಮಾವೇಶವನ್ನು ನಡೆಸ್ತಾ ಇದೆ. ಸರ್, ಸಮಾವೇಶದ ಉದ್ದೇಶ ಸರ್, ಇಂದಿನ ಸಮಾವೇಶದ ಉದ್ದೇಶ ಅತ್ಯಂತ ಪವಿತ್ರವಾದಂಥ ಕರ್ನಾಟಕ ಮತ್ತು ಭಾರತದಲ್ಲೂ ಕೂಡ ಪ್ರಸಿದ್ಧವಾದಂಥ ಸತ್ಯಕ್ಕೆ ಹೆಸರಾದಂಥ ಧರ್ಮಸ್ಥಳದ ಮೇಲೆ ಇತ್ತೀಚೆಗೆ ನೇರವಾಗಿ ದೇವಸ್ಥಾನಕ್ಕೆ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಏನು ನಡೀತಾ ಇತ್ತು. ಅದರಲ್ಲೂ SIT ತನಿಖೆ ಕೊಟ್ಟಾಗ ನಾವೆಲ್ಲ ಸ್ವಾಗತವನ್ನು ಮಾಡಿದ್ವಿ. SIT ತನಿಖೆಗೂ ಕೂಡ ಸ್ವಾಗತವನ್ನು ಮಾಡಿದ್ವಿ. SIT ತನಿಖೆ ಬಂದಾಗ ನಿಧಾನವಾಗಿ ಇವರ ಷಡ್ಯಂತ್ರ ಹೊರಗಡೆ ಬಂದ ಮೇಲೆ ಜನ ಕೂಡ ಆಕ್ರೋಶಕ್ಕೆ ಒಳಗಾದರು. ನಾವು ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ಪರಿವಾರ ದೇಶದ ಬಗ್ಗೆ ಧರ್ಮದ ಬಗ್ಗೆ ಅಪಚಾರ ಆದಾಗ ನಾವು ಮೊದಲನೇ ಧ್ವನಿ ಎತ್ತುವಂಥ ಕೆಲಸವನ್ನು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ನಾವು ಮೊದಲನೇ ಧ್ವನಿ ಎತ್ತಿದ್ವಿ. ಇದರಲ್ಲಿ ಯಾವುದೇ ರಾಜಕೀಯ ಅಂತೂ ಇಲ್ಲ. ಯಾಕಂದರೆ ಕೆಲವರು ರಾಜಕೀಯ ಅದು ಇದು ಹೇಳ್ತಾರೆ. ಸೊ ಕಾಂಗ್ರೆಸ್ ಅವ್ರು ಇವತ್ತುವರೆಗೂ ಹೇಳಬೇಕು ಅಂದರೆ ಒಬ್ಬ ಮಂತ್ರಿ ಬರಲಿಲ್ಲ. ಯಾಕೆ ಬರಲಿಲ್ಲ ಧರ್ಮಸ್ಥಳಕ್ಕೆ? ರಾಜಕೀಯ ಅಂತ ಹೇಳ್ಬೋದಲ್ಲ ನಾವು. ರಾಜಕೀಯ ಕಾರಣದಿಂದ ಅವ್ರು ಬರ್ತಾ ಇಲ್ಲ ಅಂತೇಳಿ ಅದೇನಾದರೂ ಅವ್ರು ಮಾತಾಡ್ಕೊಳ್ಳಿ. ಕೊನೆಯದಾಗಿ ಇಡೀ ರಾಜ್ಯದಿಂದ ನಾವು ಕೂಡ ರಾಜ್ಯದಿಂದ ಕೂಡ ನಾವು ಬಹಳಷ್ಟು ಜನ ಭಕ್ತರು ನಾವು ಧರ್ಮಸ್ಥಳಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಕೂಡ ಒತ್ತಡ ಇತ್ತು, ನಮಗೂ ಕೂಡ ಒತ್ತಡ ಇತ್ತು. ನಾವೆಲ್ಲ ಪ್ರಮುಖರು ಸೇರಿ ಮತ್ತು ನಮ್ಮ ಕೇಂದ್ರದ ನಾಯಕರ ಆದೇಶದ ಮೇರೆಗೆ ಸೂಚನೆ ಮೇರೆಗೆ ಇವತ್ತು 1 ಲಕ್ಷಕ್ಕೂ ಹೆಚ್ಚು ಜನಗಳನ್ನ ಒಂದ್ಸರಿ ಸೇರಿ ಒಂದು ಸಂದೇಶವನ್ನು ಕೊಡಬೇಕು. ಯಾವುದೇ ಒಂದು ಧರ್ಮಸ್ಥಳ ಅಲ್ಲ, ಯಾವುದೇ ಕ್ಷೇತ್ರಗಳ ಬಗ್ಗೆ ಈ ತರ ಹುನ್ನಾರ ನಡೆದಾಗ ಅದನ್ನ ಪ್ರತಿಭಟಿಸತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಸಮಾವೇಶ ಮೆರವಣಿಗೆ ಮುಖಾಂತರ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಜನ ನಮಗೆ ನಿರೀಕ್ಷೆ ಮೀರಿ ನಿನ್ನೆ ಮಧ್ಯಾಹ್ನದಿಂದನೇ ಧರ್ಮಸ್ಥಳದ ಕಡೆ ಧಾವಿಸ್ತಾ ಇದ್ದಾರೆ. ಬಹುತೇಕ ಈಗ ಬೆಳಗ್ಗೆ 12 ಗಂಟೆಗೆ ಸಾವಿರಾರು ಜನ ಬರ್ತಕ್ಕಂಥವ್ರೆಲ್ಲ ಬಿಟ್ಟಿದ್ದಾರೆ. ಅವರೆಲ್ಲ ಕೂಡ ಹತ್ತಿರದ ಜಿಲ್ಲೆಗಳಿಂದ ಕೂಡ 1 ಗಂಟೆಗೆ ಮೆರವಣಿಗೆ ಪ್ರಾರಂಭ ಮಾಡ್ತೀವಿ. 1:30, 1:45ಗೆ ಸ್ಟೇಜ್ ಪ್ರೋಗ್ರಾಮ್ ಕೂಡ ಶುರು ಆಗ್ತದೆ. ಅದರಲ್ಲೇನು ಭಾಷಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮಗಿಲ್ಲ. ಕೆಲವು ಸಂದೇಶಗಳನ್ನ ಕೆಲವು ಪ್ರಮುಖರು ಮಾತನಾಡೋರಿದ್ದೀವಿ ನಾವೆಲ್ಲ ಕೂಡ. ಈ ಷಡ್ಯಂತ್ರ ಏನ್ ನಡೀತಾ ಇದೆ ಅವ್ರಿಗೆ ಶಿಕ್ಷೆಯನ್ನ ಮಂಜುನಾಥ ಸ್ವಾಮಿನೇ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಆ ಒಂದು ಇದಕ್ಕೋಸ್ಕರನೇ ಇವತ್ತು ನಾವು ಯಾವುದೇ ರಾಜಕೀಯ ಭಾಷಣ ಮಾಡಲ್ಲ. ನಾವು ಎಲ್ಲೂ ರಾಜಕೀಯದ ಸಿಂಬಲ್ಗಳು ಹಾಕಿಲ್ಲ, ರಾಜಕೀಯದ ಬಾವುಟಗಳನ್ನು ಕೂಡ ನಾವು ಕಟ್ಟಿಲ್ಲ. ಹಿಂದೂ ಧರ್ಮದ ಪ್ರತೀಕವಾದಂಥ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ. ಮಳೆ ಬರಲಿ ಏನೇ ಬಂದರೂ ಕೂಡ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅಂದರೆ ಪಾರ್ಕಿಂಗ್ದು, ತಿಂಡಿ, ಊಟ, ವಸತಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಒಂದು 4-5 ದಿನದಿಂದ ನಾವೆಲ್ಲ ಬಂದು ಸಭೆಗಳನ್ನು ಮಾಡಿ ಅವರವ್ರ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. 1 ಗಂಟೆಗೆ ಭವ್ಯವಾದ ಮೆರವಣಿಗೆ ಮುಖಾಂತರ ಈ ಕಾರ್ಯಕ್ರಮವನ್ನು ಸಾರ್ವಜನಿಕ ಕಾರ್ಯಕ್ರಮದ ಮುಖಾಂತರ ಮುಕ್ತಾಯ ಮಾಡ್ತೀವಿ. ಹಿಂದಿ ಮೇ ಬಾತ್ ಕರೆಂಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.